ಕನ್ನಡ ಡಿಂಡಿಮ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕೆಪಿ ಪುತ್ತೂರಾಯರು ನಮ್ಮೊಂದಿಗಿದ್ದಾರೆ. ಅವ್ರ ಹತ್ರ ಇನ್ನಷ್ಟು ಚರ್ಚೆ ಮಾಡೋಣ ಬನ್ನಿ. ಪುತ್ತೂರಾಯರೇ, ಕನ್ನಡವನ್ನ ಶಾಲೆಗಳಲ್ಲೇ ಕಲಿಸಲ್ಲ, ಹಿಂದಿ ಇಂಗ್ಲಿಷು ಬರೀ ಇದರಲ್ಲೇ ಇದೆ. ಇನ್ನು ಕನ್ನಡ ಹೇಗೆ ಮಕ್ಕಳು ಕಲಿತಾರೆ ಅಲ್ಲಿಂದ ಶುರು ಮಾಡ್ಕೊಳ್ಳೋಣ. ಕನ್ನಡವನ್ನ ನಾವು ಮಕ್ಕಳಿಗೆ ಯಾವ ತರ ಕಲಿಸ್ಬೇಕು? ಈಗ ಶಾಲೆಯಲ್ಲಿ ಕಲಿಸ್ಲಿಲ್ಲ ಅಂದ್ರೆ ನಾವು ಹೇಗೆ ಕಲ್ಸಕ್ ಸಾಧ್ಯ? ಕರೆಕ್ಟ್ ಅಲ್ವಾ? ನೋಡಿ, ಸತ್ಯವಾದ ಮಾತು ಹೇಳಿದ್ರಿ. ಯಾಕೆಂದರೆ ಈ ಬೆಂಗಳೂರಿನ ಅವಸ್ಥೆ ಏನಾಗಿದೆ ಅಂದರೆ, ಯಾರಾದರೂ ಇಬ್ಬರು ತಮಿಳು ಮಾತಾಡ್ತಾ ಇದ್ದರೆ ಅದರಲ್ಲಿ ಒಬ್ಬ ತಮಿಳು ಇನ್ನೊಬ್ಬ ಕನ್ನಡಿಗ, ಹೌದು. ಇಬ್ಬರು ತೆಲುಗು ಮಾತಾಡಿದ್ರೆ ಒಬ್ಬ ತೆಲುಗು ಇನ್ನೊಬ್ಬ ಕನ್ನಡಿಗ. ಯಾರಾದರೂ ಇಬ್ಬರು ಒಳ್ಳೆ ಕನ್ನಡ ಮಾತಾಡಿದ್ರೆ, ದೇವರಾಣಿಗೆ ಅವರು ಬೆಂಗಳೂರಿನವರಲ್ಲ, ಅವರು ಶಿವಮೊಗ್ಗದವರ, ಮಂಗಳೂರಿನವರ, ಧಾರವಾಡದವರು. ಯಾರಾದರೂ ಇಬ್ಬರು ಇಂಗ್ಲೀಷ್ ಮಾತಾಡಿದ್ರೆ ಅವರಿಬ್ಬರು ಬೆಂಗಳೂರವರೇ. ಕನ್ನಡ ಎಂಥ ಸುಂದರವಾದ ಭಾಷೆ ವಿಜಯ್ ಅವರೇ. ಒಂದು ಕೌತುಕದ ವಿಷಯವೆಂದರೆ, ನಮ್ಮ ದೇಹದ ಹಲವಾರು ಅಂಗಾಂಗಗಳ ಹೆಸರುಗಳು ಕನ್ನಡದ ಕ ಶಬ್ದದಿಂದ ಆರಂಭವಾಗಿದೆ. ಕಪ್ಪು, ಕೂದಲು, ಕಣ್ಣು, ಕರಿಯಾಲಿ, ಕಿವಿ, ಕೆನ್ನೆ, ಕಂಠ, ಕತ್ತು, ಕೊರಳು, ಕರಳು, ಕೀಲಿ, ಕೈ, ಕಾಲು, ಕೀಲು, ಕಟ, ಕಟಿ, ಎಂಥ ಶಬ್ದಗಳು. ಈ ಸಂದರ್ಭದಲ್ಲಿ ಕನ್ನಡ ಅಂಥ ಸುಂದರವಾದ ಶಬ್ದವನ್ನು ಬರೀಲಿಕ್ಕೆ ಬಾರದಂಥ ಮಕ್ಕಳು ಎಷ್ಟು ಜನ ಇದ್ದಾರೆ. ಯಾವುದೋ ಒಂದು ಮಗುವಿಗೆ ಪಾಪ ಸ್ಕೂಲಲ್ಲಿ ಮೇಷ್ಟ್ರು ಹೇಳಿದ್ರಂತೆ, ನೋಡು, ಮಹಾಭಾರತದಲ್ಲಿ ಆ ದುರ್ಯೋಧನನನ್ನು ಭೀಮನು ಹೇಗೆ ಕೊಂದನು ಅನ್ನೋದನ್ನು ನೀನು ಸವಿಸ್ತಾರವಾಗಿ ಒಳ್ಳೊಳ್ಳೆ ಶಬ್ದಗಳನ್ನು ಪ್ರಯೋಗ ಮಾಡಿ ಬರೀ ಅಂತ. 2 ಪೂಜೆ 5 ಪುಟಗಳನ್ನು ಬರೀಬೇಕು ಅಂತ. ಪಾಪ ಇವನು ಕನ್ನಡ ಗೊತ್ತಿಲ್ಲ, ಇವನು ಬರೆದು ಬಿಟ್ಟಿದ್ದಾನೆ. ಮಹಾಭಾರತದಲ್ಲಿ ಭೀಮನು ಕೌರವನನ್ನು, ದುರ್ಯೋಧನನ್ನು ಗುದ್ದಿ 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 ಅಂತ 3 ಪೇಜ್ ಮಾಡಿ ಕೊಂದನು ಅಂತ ಬರೆದ. ಆಯ್ತಾ? ಯಾವ್ದು ನನ್ನ ಫ್ರೆಂಡ್ ಒಬ್ಬರು ಸಿಕ್ಕಿದ್ರು ಬಂದೆ. ಅವರು ಈಸ್ ಎ ಫೈನಾನ್ಷಿಯಲ್ ಆಫೀಸರ್, ಅಂದರೆ ಅಕೌಂಟೆಂಟ್ ಆಫೀಸರ್. ಅವರು ವಿತ್ತಾಧಿಕಾರಿಗಳು ಫೈನಾನ್ಸ್ ಆಫೀಸರ್ಗೆ ವಿತ್ತಾಧಿಕಾರಿಗಳು ಅಂತ ಕನ್ನಡದಲ್ಲಿ ಕರಿತೇವೆ. ಅವರು ಮೊನ್ನೆ ಹೇಳ್ತಿದ್ರು, ಪುತ್ತೂರಾರೆ ನನಗೊಂದು ಅಪ್ಲಿಕೇಶನ್ ಬಂದಿತ್ತು. ಅದು ಹೇಗಿತ್ತು ಅಂದರೆ, ಪಾಪ ಅವನಿಗೇನೋ ಒಂದು, ಅವನ ಅತ್ತೆ ತೀರು ಹೋಗಿದ್ದಾರೆ, ಒಂದು ದಿವಸ ರಜೆ ಬೇಕಿತ್ತು. ಅವನು ಬರೆದ ಕನ್ನಡ ಕೆಟ್ಟ ಕನ್ನಡ, ಇಷ್ಟು ಕೆಟ್ಟ ಕನ್ನಡ ಇತ್ತಂದರೆ ಅವನು ಬರೆದಿದ್ದಾನೆ, ವಿತ್ತಾಧಿಕಾರಿ ಬರೆದಿಲ್ಲ, ಪಿತ್ತಾಧಿಕಾರಿಗಳೇ, ನನ್ನ ಅತ್ತೆ ಸ್ವರ್ಗಸ್ಥರಾಗಿದ್ದಾರೆ, ನಾನು ಕೂಡ ಅಲ್ಲಿಗೆ ತಕ್ಷಣ ಹೋಗಬೇಕಾಗಿರುವುದರಿಂದ ನನಗೆ ಒಂದು ದಿನದ ರಜೆಯನ್ನು ಡಿಕ್ಲೇರ್ ಮಾಡಿ ಇತಿ ನಿಮ್ಮ, ಅವನ ಹೆಸರು ನುಂಗಯ್ಯ ಅಂತ ಬಂದ್ಬಿಟ್ಟು. ಅಂದರೆ ಎಷ್ಟು ತಪ್ಪುಗಳನ್ನು ಮಾಡ್ತಾರೆ. ಈಗ ಗೊತ್ತೇ ಇಲ್ಲ ಕನ್ನಡ ಅಂತ. ಪ್ರಕಟಣೆಗಳು ಕೂಡ, ನೀವು ಪ್ರಕಟಣೆಗಳನ್ನು ನೋಡಿದರೆ ಅದ್ಭುತವಾಗಿದೆ. ಈಗ ಕೆಲವು ಪ್ರಕಟಣೆಗಳು ಬರ್ತವೆ ಶಿಕ್ಷಣ ಇಲಾಖೆಯಿಂದ. ನೀವು ಅನಕ್ಷರಸ್ಥರೇ, ನಿಮಗೆ ಓದಲು ಬರೆಯುವುದಿಲ್ಲವೇ ಹಾಗೂ ಬರೆಯಲು ಬರುವುದಿಲ್ಲವೇ? ಹಾಗಿದ್ದರೆ ನಮ್ಮ ಪ್ರಕಟಣೆಯನ್ನು ಓದಿ ತಕ್ಷಣ ನಮಗೆ ಬರೆಯಿರಿ, ನಿಮ್ಮನ್ನು ಶಿಕ್ಷಿತರನ್ನಾಗಿ ಮಾಡುತ್ತೇವೆ. ಎಷ್ಟು ತಪ್ಪುಗಳು. ಹೌದು. ಸರಕಾರದ ಹೆಂಗಸರ ಹೆರಿಗೆ ಆಸ್ಪತ್ರೆ ಒಂದು ಕಡೆ, ಇದರಲ್ಲಿ ಎಷ್ಟು ತಪ್ಪುಗಳು. ಸರ್ಕಾರ ಬೇರೆ ಹೆಂಗಸರು ಇರಲಿಕ್ಕಿಲ್ವಾ? ಅಥವಾ ಹೆಂಗಸರ ಹೆರಿಗೆ ಆಸ್ಪತ್ರೆ ಆಗಬೇಕು ಅಂದರೆ ಗಂಡಸರು ಇರ್ತಾ ಅಂತ ಸಂಶಯ ಬರುತ್ತಲ್ವಾ? ಎಷ್ಟು ತಪ್ಪುಗಳು. ಹೌದಲ್ಲ? ಅದೇ ರೀತಿಯಲ್ಲಿ ನಾನು ಮೊನ್ನೆ ವಾಕಿಂಗ್ ಹೋದಾಗ ಪಾಪ BBMP ಅವರು ಬರೆದು ಬಿಟ್ಟಿದ್ರು. ಏನಂತ ಹೇಳಿದ್ರೆ, ಅವ್ರು ಬರಿಬೇಕಾಗಿದ್ದು ಹೇಗೆಂದರೆ, ಈ ಜಾಗದಲ್ಲಿ ಯಾರೂ ಮೂತ್ರ ವಿಸರ್ಜನೆ ಮಾಡಬಾರದು. ಪಾಪ ಕನ್ನಡದ ಅನುಭವ ಇಲ್ಲ, ಪಾಪ ಯಾನಿಗೂ ಕೊಟ್ಬಿಟ್ಟಿದ್ದಾರೆ ಆ ಪುಣ್ಯಾತ್ಮನಿಗೆ. ಅವ್ನು ಬರೆದಿದ್ದಾನೆ, ಹಾಗೆ ಬರೆದಿಲ್ಲ, ಅವನು ಬರೆದಿದ್ದಾನೆ, ಈ ಜಗದಲ್ಲಿ ಯಾರು ಮೂತ್ರ ವಿಸರ್ಜನೆ ಮಾಡಬಾರ್ದು. ಮೊದಲೇ ಇಲ್ಲಿ ಕಸ ತುಂಬಿಕೊಂಡಿದೆ, ಇನ್ನು ಇದು ಆಗಿಬಿಟ್ರೆ ಏನಾಗಬೇಕು ಲೆಕ್ಕ ಹಾಕ್ಬೇಕು. ನನಗೆ ಇನ್ನೊಂದು ಘಟನೆ ನೆನಪಾಗುತ್ತೆ. ನಾನು ಪ್ರಪ್ರಥಮವಾಗಿ ಬೆಂಗಳೂರಿಗೆ ಬಂದಾಗ ಇಲ್ಲಿ ವಿಲ್ಸನ್ ರೋಡಲ್ಲಿ ವಿದ್ಯುತ್ ಚಾಲಿತ ಚಿತಾಗ್ರಹ ಅಂತ ಓದಿದೆ, ಎಲೆಕ್ಟ್ರಿಕಲ್ ಕ್ರೆಮೆಟೋರಿಯಂ. ಅದು ಸಹ ರಿಪೇರಿಗೆ ಬಂತು. ಆಗ ಒಂದು ಪ್ರಕರಣ ಬಂತು, ಏನಂದರೆ ನಮ್ಮ ವಿದ್ಯುತ್ ಚಾಲಿತ ಚಿತಾಗ್ರಹ ಈಗ ದುರಸ್ತಿಯಲ್ಲಿದೆ, 6 ತಿಂಗಳ ಕಾಲ ಬೇಕಾಗಿದೆ, ಅಲ್ಲಿಯವರೆಗೆ ಸಾರ್ವಜನಿಕರು ಸಹಕರಿಸಬೇಕಾಗಿ ಕೋರಲಾಗಿದೆ. ಮತ್ತೆ ಪುನಃ ಒಂದು ಪ್ರಕಟಣೆ, ಏನಂದರೆ ಈಗ ಅದು ಸಂಪೂರ್ಣ ದುರಸ್ತಿಯಾಗಿದೆ, ಈ ಸದವಕಾಶವನ್ನು ಸಾರ್ವಜನಿಕರು ಬಳಸಿಕೊಳ್ಳಬೇಕಾಗಿ ಕೋರಲಾಗಿದೆ. ಈ ಕನ್ನಡದ ಕೊಲೆ ಆಗ್ತಾ ಇದೆ ಎಲ್ಲ ಸರಿ, ಆದರೆ ಯಾಕಿದು ಕನ್ನಡಕ್ಕೆ, ಯಾಕೆ ಬೇರೆ ಭಾಷೆಗಳು ಅಷ್ಟು ಗಟ್ಟಿಯಾಗಿವೆ, ಕನ್ನಡ ಯಾಕೆ ಇಷ್ಟು ವೀಕ್ ಆಗ್ತಾ ಇದೆ ಅಂತ? ಯಾಕೆ ಅಂದರೆ ಹೇಳಿ ವಿಜಯ್, ನಾನು ಕನ್ನಡಕ್ಕೆ ರಾಷ್ಟ್ರೀಯ ಸ್ಥಾನಮಾನ ಸಿಕ್ಕಿದೆ, ಆದರೆ ಕನ್ನಡಿಗರ ಹೃದಯದಲ್ಲಿ ಸ್ಥಾನಮಾನ ಸಿಗಲಿಲ್ಲ. ಕನ್ನಡವನ್ನು ಪ್ರೀತಿಸಬೇಕು ನೀವು, ಅದು ಕರುಳಿನ ಕರೆ, ಅದು ಕೊರಳಿನ ಮಾತಲ್ಲ. ಕನ್ನಡವನ್ನು ಪ್ರೀತಿಸಬೇಕು. ಯಾವ ಕನ್ನಡಿಗನಿಗೆ ಓದಲು ಬಾರದ ಕನ್ನಡಿಗ, ಬರೆಯಲು ಬಾರದ ಕನ್ನಡಿಗ ಹಾಗೂ ಮಾತಾಡಬಾರದ ಕನ್ನಡಿಗ ಇದ್ದರಷ್ಟು ಇರಲಿಲ್ಲ. ಅಲ್ಲ, ಈಗ ಕನ್ನಡದವರಿಗೆ ಕೀಳರಿಮೆ ಶುರುವಾಗಿದೆ. ಹೌದು, ಇದೆ. ನೀವೇನಾದ್ರೂ ಒಳ್ಳೆ ಕನ್ನಡದಲ್ಲಿ ಮಾತಾಡಿಬಿಟ್ರೆ, ಏನಪ್ಪ ಇವರು ಹಳ್ಳಿ ಜನನ ಔಟ್ ಆಫ್ ಫ್ಯಾಷನ್ ತಿಳ್ಕೊಂಡ್ಬಿಡ್ತಾರೆ. ಹೌದಾ? ತಿಳ್ಕೊಳ್ತಾರೆ. ಹೌದಲ್ಲ? ಒಳ್ಳೆ ಅದು ಯಾಕೆ? ಈಗ ನೀವು ಪ್ರಾಧ್ಯಾಪಕರಾಗಿದ್ದೀರಾ, ಸಾಕಷ್ಟು ಸ್ಟೂಡೆಂಟ್ಸ್ ನೋಡ್ತಾನೆ ಇರ್ತೀರಾ, ಪ್ರತಿ ವರ್ಷನೂ ಹೊಸ ಜನ ಬರ್ತಾರೆ. ಅಂದ್ರೆ ವಯಸ್ಸಿಗೆ ಸಣ್ಣ ವಯಸ್ಸಿನವರೆಲ್ಲ ಬರ್ತಾರೆ, ದೊಡ್ಡ ವಯಸ್ಸಿನವರು ಇರ್ತಾರೆ ಶಾಲೆಯಲ್ಲಿ, ಕಾಲೇಜಿನಲ್ಲಿ. ಯಾಕೆ ಹಿಂಗಾಗಿದೆ? ಅದೇನೋ ಒಂದು ಕನ್ನಡದ ಬಗ್ಗೆ ಕೀಳರಿವೆ. ಯಾಕೆಂದ್ರೆ ಅವರಿಗೆ ಕನ್ನಡದ ಬಗ್ಗೆ ಪರಿಜ್ಞಾನ ಇಲ್ಲ, ಕನ್ನಡದ ಭಾಷೆ ಓದಿಲ್ಲ ಅವರು. ಆ ಸೌಂದರ್ಯ, ಆ ಸಾಹಿತ್ಯ, ಆ ಲಾಲಿತ್ಯ, ಆ ಬೆಡಗು, ಆ ಭಿನ್ನಣ ಅವರಿಗೆ ಪರಿಚಯ ಇಲ್ಲ. ಅಲ್ಲ, ಇನ್ ಮನೇಲೆ ಮಾತಾಡಲ್ಲ, ಮಾತಾಡೋದಿಲ್ಲ, ಸ್ನೇಹಿತರ ಜೊತೆ ಮಾತಾಡಲ್ಲ ಅಂದ್ರೆ ಇನ್ ಸಾಹಿತ್ಯ ಓದೋಷ್ಟು ಮಟ್ಟಿಗೆ ಇನ್ ಲೇಖನಗಳೆಲ್ಲ ಓದೋದು ಮತ್ತು ಎಲ್ಲಿ ಬಂತು ಬಿಡಿ ಅಲ್ವೇ? ಹೌದು. ಬಹಳ. ಈಗ ಹಾಗಾದ್ರೆ ಏನ್ ಮಾಡ್ಬೇಕು? ಕನ್ನಡವನ್ನ ನಾವು ಕಲಿಸ್ಬೇಕು ಅಂದ್ರೆ ಯಾವ ತರ ಕಲಿಸ್ಬೇಕು ಹೇಳಿ?
ಕನ್ನಡವನ್ನು ಕಡ್ಡಾಯವಾಗಿ ನಾವು ಕನ್ನಡಿಗರು ಮನೆಯಲ್ಲಿ ಮಾತಾಡಬೇಕು. ಮೊದಲು ಅಪ್ಪ ಅಮ್ಮ ಕನ್ನಡ ಮಕ್ಕಳ ಜೊತೆ ಕನ್ನಡ ಮಾತಾಡ. ಎಷ್ಟೋ ಮನೆಯಲ್ಲಿ ಅಪ್ಪ ಅಮ್ಮ ಕನ್ನಡ ಮಾತಾಡ್ತಾರೆ, ಮಕ್ಕಳಲ್ಲಿ ಮಾತ್ರ ಇಂಗ್ಲೀಷು. ಹೌದಲ್ವಾ? ಅಲ್ಲ, ಜೊತೆಗೆ ಇಂಗ್ಲಿಷ್ ಮೀಡಿಯಂ ಶಾಲೆಗಳಿಗೆ ಹಾಕ್ಬೇಕು ಅಂತ ಅವರು ಮನಸ್ಸಿನಲ್ಲಿ ಕಡ್ಡಾಯ ಮಾಡ್ಕೊಂಡಿರ್ತಾರೆ ತಂದೆ ತಾಯಿಗಳು. ಹೌದಾ? ಅಂದ್ರೆ ಈಗ ಕನ್ನಡ ಮೀಡಿಯಂ ಶಾಲೆ ಬೇಡ, ಕೀಳರಿಮೆ ಭಾವನೆ ಅಲ್ಲೊಂದ್ಸಲ ಶುರು ಆಗುತ್ತೆ. ನೋಡಿ, ಎಲ್ಲಾ ಭಾಷೆಗಳನ್ನು ಪ್ರೀತಿಸಬೇಕು, ಆದರೆ ಕನ್ನಡವನ್ನು ಆರಾಧಿಸಬೇಕು. ಯಾಕೆಂದ್ರೆ ಅದು ನಮ್ಮ ಮನೆ ಮಾತ್ರ. ಹೌದು ಅಲ್ವಾ? ಆ ಮಗುವಿಗೆ ಮಾತೃಭಾಷೆಯಲ್ಲಿ ಅದೊಂದು ಮಾತೃಭಾಷೆ ಮಾತ್ರವಲ್ಲ, ಅದೊಂದು ಪ್ರಮಾಣ ಭಾಷೆ. ಹೌದು. ಇಂಗ್ಲಿಷ್ ನಲ್ಲಿ ಒಂದು ಸೇಯಿಂಗ್ ಇದೆ, ಥಿಂಕ್ ಗ್ಲೋಬಲ್ ಆಕ್ಟ್ ಲೋಕಲ್ ಅಂತ. ಕರೆಕ್ಟ್. ಆ ಥರ ನಾವು ಕನ್ನಡವನ್ನ ಬೆಳೆಸಕ್ಕೆ ನಮ್ಮ ಚಿಂತನೆಯನ್ನ ಈ ತರ ಮಾಡಬಹುದು. ಖಂಡಿತ. ಗಾಂಧೀಜಿ ಹೇಳಿದ್ರಲ್ಲ, ಎಲ್ಲಾ ಸಂಸ್ಕೃತಿಗಳನ್ನು ಪ್ರೀತಿಸು, ಆದರೆ ಇನ್ನ ಸಂಸ್ಕೃತಿಯಲ್ಲಿ ಜೀವಿಸು ಅಂತ. ಆ ಕನ್ನಡ ತನ ಇದೆಯಲ್ಲ ವಿಜಯ, ಅದನ್ನು ಬೆಳೆಸ್ಕೊಳ್ಬೇಕು. ಕನ್ನಡ ತನ ಅನ್ನೋದು ಕನ್ನಡಿಗ ಬೇರೆ, ಕನ್ನಡ ತನ ಬೇರೆ. ಆ ಕನ್ನಡತನದ್ದು ಅದು ಆಂತರಿಕವಾಗಿ ಬೆಳೆದು ಬಂದದ್ದು ಒಂದು ಪ್ರವೃತ್ತಿ. ಅದು ಕನ್ನಡತನ, ಅವನ ಮಾತಿನಲ್ಲಿ ಕನ್ನಡತನ, ಯೋಚನೆ. ಅದು ನೋಡಿ, ಬೆನಗಲ್ ರಾಮರಾಯರು ಬರೀತಾರೆ, ಕನ್ನಡವ ಉಳಿದನಗೆ ಅನ್ಯ ಜೀವನವಿಲ್ಲ, ಕನ್ನಡವೇ ಎನ್ನುಸಿರು ಪೆತ್ತೆನ್ನ ತಾಯಿ, ಕನ್ನಡವೇ ಧನಧಾನ್ಯ ಮನ್ನವೇ, ಕನ್ನಡವೇ ಮನೆ ಮಾನ್ಯ, ಕನ್ನಡವೇ ಎನಗಾಯ್ತು ಕಣ್ಣು ಕಿವಿ ಬಾಯಿ ಅಂತ. ನನ್ನ ಕಿವಿ ಕನ್ನಡ, ಕಣ್ಣು ಕನ್ನಡ, ಮಾತು ಕನ್ನಡ. ಎಂಥ ಅದ್ಭುತವಾದ ಕಲ್ಪನೆ. ಅಂದರೆ ಈ ರೀತಿ ಆ ಒಂದು ಕನ್ನಡದ ಪ್ರೇಮವನ್ನು ನಾವು ಅಳವಡಿಸಿಕೊಂಡಾಗ, ಅದನ್ನು ನಾವು ನಮ್ಮ ಮೈಗೂಡಿಸಿಕೊಂಡಾಗ ಮಾತ್ರ ಕನ್ನಡತನ ಉಳಿಲಿಕ್ಕೆ ಸಾಧ್ಯ ಇದೆ. ಖಂಡಿತ ಪುತ್ರರೇ. ಇನ್ನು ಸೊಗಸಾದ ಕನ್ನಡವನ್ನ ಹೇಗೆ ಮಾತನಾಡ್ಬೋದು ನೋಡೋಣ ಈ ಒಂದು ಸಣ್ಣ ವಿರಾಮದ ನಂತರ.